ಇಡೀ ಅದು ಎಲ್ಲ ಅದ ಅವ್ರು ಶಿಶುಗೊಳಿಸ್ಬೇಕಾಯ್ತಲ್ಲ. ಹೌದು, ಅವ್ರು ಹೊರಗಡೆ ನಡೀತಾರೆ ಕೇಜ್ರಿವಾಲ್ರಿಗೆ. ಆಗ ಅಧಿಕಾರ ಮುಂದೆ ದಿನನಿತ್ಯ ಬೆಲ್ಲ ಹಚ್ಚಿದ್ರು ಅವ್ರು. ಇವತ್ತು ಯಾಕೆ ಹೇಳೋದ್ರೊಳಗೆ ಶಿಕ್ಷೆ ಕೊಡಿಸಲ್ಲ ಅವ್ರಿಗೆ. ಅಂದ್ರೆ ಅಲ್ಲಿ ಏನಿಲ್ಲ ಅದನ್ನು ಬೇಕಾದಂಗೆ ಮಾತಾಡೋದು. ಇಡೀ ಇವತ್ತು ಏನದ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಅವ್ರು ಹೆಂಗೆ ಒಬ್ಬ ಕೇಜ್ರಿವಾಲ್ನ ನ್ಯಾಯಾಂಗದ ಮುಂದೆ ನಂಗ ಮಾಡ್ಲಿಕ್ಕೆ ಸಾಧ್ಯ? ಹೌದು ಸರ್. ಇದು 5 ವರ್ಷ ನಾನೇ CM ಎಂದು ಬೀಗುತ್ತಿದ್ದ ಸಿದ್ದರಾಮಯ್ಯನವರು ಇವಾಗ ಒಮ್ಮೆಗೆಲೆ ಇಲ್ಲಪ್ಪ ಹೈಕಮಾಂಡ್ ಏನು ಹೇಳುತ್ತೋ ಇದನ್ನು ಶಾಕ್ ನೀಡಕ್ಕೆ ಮಾಡಿದ್ದೇನು. ಆಮೇಲೆ DK ಶಿವಕುಮಾರ್ ಅವರು ಅಂತಾರೆ CM ಅವ್ರು ಹೇಳಿದ್ರಲ್ಲ ಮುಗಿದೋಯ್ತು, CM ಅವ್ರ ಮಾತಿಗೆ ನಾವು ಬದ್ಧವಾಗಿದ್ದೀವಿ. ಈಗ ಇದೆಲ್ಲ ಏನಪ್ಪ ಅಂತಂದ್ರೆ ಸೂಕ್ಷ್ಮ ಅನಿಸೋದು ಕೆಲವೊಂದಿಷ್ಟು. ಇವು ಸತ್ಯ ಅಂತಲ್ಲ, ಹಾಗಂತ ಸುಳ್ಳಂತೂ ಅಲ್ಲ. ಸಿದ್ದರಾಮಯ್ಯನವ್ರನ್ನ ಒಂದು ಸಂಖ್ಯಾಬಲದಿಂದ ಆಗಿರ್ಬೋದು, ಅಥವಾ ಚರಿಸ್ಮೆಟಿಕ್ ಆಗಿರ್ಬೋದು, ಅಥವಾ ಜನ ಮನ್ನಣೆ ಪಡೆದಂಥ ನಾಯಕರು DK ಶಿವಕುಮಾರ್ ಅವರು ಅಲ್ಲ ಅನ್ನೋದಲ್ಲ. ಅವ್ರಿಗೆ ಗೊತ್ತದ, ಅವ್ರಿಗೆ ಸ್ವತಃ ಗೊತ್ತದೆ. ಆದ್ರೆ ಅವ್ರು ಅನ್ನೋದು ಇಷ್ಟ ಹೊರಗೆ ಅವ್ರಿಗೆ ಹೌದಪ್ಪ ಹಿರಿಯದ ವಯಸ್ಸಲ್ಲೇ ಇದ್ದಾರೆ. ಮತ್ತು ಅನೇಕ ನಾಯಕರ ಜೊತೆ ಕೆಲಸ ಮಾಡಿದವರು, ಜೊತೆಗೆ ಅನುಭವ ಸಾಕಷ್ಟು ಪಡೆದಂಥವ್ರು, ಮತ್ತು ಜನಪರ ಕಾಳಜಿಗಳಂಥವ್ರು. ಅದೆಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ಹಿಂದೊಂದು ಮೂವ್ಮೆಂಟ್ ಮಾಡಿ ಇಲ್ಲಿಯ ಬಲಾಢ್ಯ ಜಾತಿಗಳಿಗೆ ನಮ್ಮದು ಒಂದು ಜಾತಿ ಅದಂತ ತೋರಿಸ್ಕೊಟ್ಟವ್ರು ಅವ್ರು. ಇದು ನಾವು ಭಾಳ ಗಮನಿಸ್ಬೇಕಾಗಿತ್ತು. ಇವತ್ತು ಹಿಂದೆ ಏನಾದರೂ ಸಂಘಟಿತರಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ರೆ ಅವರ ಕಾರಣ, ಅವ್ರ ಜೊತೆಗೆ ಇನ್ನುಳಿದವು. ಇವತ್ತು ನಾವು ಸತೀಶ್ ಅವರೆಲ್ಲ ಹೇಳ್ತೀವಿ, ಅದೆಲ್ಲಕ್ಕಿಂತ ಮುಖ್ಯ ಕಾರಣ ಭೂತ್ರಿ ಅವರು. ಯಾಕಂದ್ರೆ ಇಲ್ಲಿ ಬಡದು ಎಬ್ಬಿಸಿದ್ದಾರೆ ಅದನ್ನು. ಇವತ್ತು ಯಾಕೆ OBC ಈ ದೇಶದ ಭಾಳಷ್ಟು ಜನ ಇದ್ದಾರೆ, ಅವ್ರ ಕೈಯಲ್ಲಿ ಹೆಚ್ಚು ಮೆಜಾರಿಟಿ ತಂಗದ. ಅದು ಬಟ್ ಅಧಿಕಾರ ಸಿಕ್ಕಿಲ್ಲ. ಅದನ್ನು ಇವತ್ತು ಜಾಗೃತಿ ಮಾಡಿ ಅವ್ರು ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರ ಸಂಘಟನೆ ಆಗೋದು ದುಡ್ಡು ಬೇಕು, ಯಾವುದಕ್ಕಾದ್ರು ದುಡ್ಡು ಇಲ್ಲ ಪಾಪ ಉಳಿದವ್ರಿಗೆ. ಈಗ ಸ್ವಂತ ಹೋರಾಟದಲ್ಲಿ ನಮ್ಮ ಗಾಂಧಿಯವರಂತೂ ಮತ್ತು ಇನ್ನುಳಿದ ಲೀಡರ್ಗಳು, ಅದರಲ್ಲೂ ಗಾಂಧಿಯವರು ಬಸವರಾಜಂಥವ್ರು ಇನ್ನುಳಿದವ್ರಂಥವ್ರು ದುಡ್ಡು ತುಳು ಮೊದಲು ಹೋರಾಟ ಅಂತಾರೆ. ಅದು ಇಂಟರ್ನಲ್ಲಿ ಮಾತು ನಾವು ಮರಿಬೇಕಾದಂಥ ಮಾತುಗಳು ಸತ್ಯಗಳು. ಯಾಕಂದ್ರೆ ಅವ್ರಿಗೇನು ಬೇಕಾಗಿತ್ತು, ಇದು ಏನು ಬ್ರಿಟಿಷರ ಅಲ್ಲಿ ಬಂಡವಾಳ ಆಗಿತ್ತು, ನಮ್ಮವ್ರು ಇಲ್ಲಿ ಬರಬೇಕಪ್ಪ, ಅವ್ರಿಗೆ ಉದ್ಯೋಗ ಬೇಕಾಗಿತ್ತು, ಅವ್ರ ವ್ಯಾಪಾರ ಬೆಳಿಬೇಕಾಗಿತ್ತು. ಅವ್ರು ಗಾಂಧಿಗೆ ಇಂಡೈರೆಕ್ಟ್ ದುಡ್ಡು ಸಹಾಯ ಮಾಡಿ ಅವ್ರು ಲೀಡರ್ನ ಮಾಡಿದ್ರು. ಹಂಗಿಲ್ಲ. ಹಂಗೆ ಇವತ್ತು ಇಲ್ಲಿವರೆಗೆ ಅರ್ಧ ಲೀಡರ್ OBCಯಲ್ಲೇ ಇದ್ದರೂ ಸಹಿತ ಒಂದಿಷ್ಟು ಮಾಡಿದ್ರು. ಅಂದರೆ ಸರ್, ಇವಾಗ ನಾನು ಇನ್ನೊಂದೇನು ಕೇಳ್ತಿದ್ದೀನಪ್ಪ ಅಂತಂದರೆ, ಹೈಕಮಾಂಡ್ನವರು DK ಶಿವಕುಮಾರ್ ಅವರು ಏನಂತೀರ ನೀವು, ಒಂದು ರೀತಿ JDS HD ಕುಮಾರಸ್ವಾಮಿ ಅವರನ್ನು ಕರೆಕ್ಟಾಗಿ ಮಾತಿನ ಏಟ್ನಿಂದ ಬೀಳಿಸ್ತಾರೆ, ಅವ್ರಿಗೆ ಪರಸ್ಪರ ಸ್ಪರ್ಧಿ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರನ್ನ ಅದಕ್ಕೆ ಫ್ರೀ ಮಾಡಿಬಿಟ್ಟು ಮೀಸಲಿಟ್ಟು ಇದೇನು CM ಏನಾಯ್ತೋ ಅದನ್ನೆಲ್ಲ ಬಿಟ್ಟು ಹಾಕ್ಬಿಡಿ ಅಂತ ಏನಾದರೂ ಹೇಳಿರ್ಬೋದು ಅನ್ಸುತ್ತಾ? ಏನು ನಡೀತದೆ ಗೊತ್ತಿಲ್ಲ. 4 ಗೋಡೆಗಳ ಮಧ್ಯದಲ್ಲಿ ಏನು ನಡೆದಿರ್ತದೆ ಅವ್ರ ಮಧ್ಯದಲ್ಲೇ. ಮಾತ್ರ ಸತ್ಯ, ಈಗೇನದಪ್ಪ ಒಕ್ಕಲಿಗರಲ್ಲಿ 4 ಲೀಡರ್ ಅಂತ ತೆಕ್ಕಾಟ ಮೊದಲಿಂದ ಇದೆ. ನಮ್ಮ ಇವರಿಗೆ HD ಕುಮಾರಸ್ವಾಮಿ ಅವರಿಗೆ, DK ಶಿವಕುಮಾರ್ ಅವ್ರಿಗೆ ಎಲ್ಲ ಹೆಚ್ಚು ಒಂದೇ ಸಮಾನ ವಯಸ್ಕರು. ಅದಕ್ಕಾಗಿ ಅವರಲ್ಲಿ ಅದ ನಾವು ಲೀಡರ್ ಉಳಿಬೇಕು ಅಂತ. ಮತ್ತು ಇಲ್ಲಿ ಏನಾಗಿದೆ ನಿಧಾನಕ್ಕೆ ಕೇವಲ ಲಿಂಗಾಯತ ಮತ್ತು ಇದಾಗಿ ಉಳಿದಿಲ್ಲ ಇವತ್ತು ಒಕ್ಕಲಿಗ. ಈಗ ಅದಕ್ಕೆ 3ನೇ ಒಂದು ಸ್ಪರ್ಧೆಯನ್ನು ತಯಾರು ಮಾಡಿದ್ದಾರೆ ನಮ್ಮ ಇವರು ಸಿದ್ದರಾಮಯ್ಯನವರು. ಈ ಪೂರ್ವದಲ್ಲೇ ನಮ್ಮ ದೇವರಾಜ ಅರಸರು ಮಾಡಿದ್ರು. ಅದನ್ನು ದೊಡ್ಡ ಬದಲಾವಣೆ ಮಾಡಿದರು. OBCಗಳಲ್ಲಿ ಎಚ್ಚರಿಕೆ ಕೊಟ್ಟರು, ದಲಿತರಿಗೆ ಅಂತ ಎಲ್ಲರಿಗೂ ಒಂದು ಮೀಸಲಾತಿ ದೃಷ್ಟಿ ಇಟ್ಕೊಂಡು ತದನಂತರ ಇವರು ಆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಂಘಟನೆ ಮಾಡಿದ್ದಾರೆ. ಆ ಸಂಘಟನೆಗೆ ಸ್ವಲ್ಪ ಆರ್ಥಿಕ ಸಹಾಯವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಮಾಡಿದ್ರಿಂದಾಗಿ ಒಂದು ಮಹತ್ವದ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅದ. ಯಾಕಂದ್ರೆ ಅದು ದೊಡ್ಡ ಯಾವುದೇ ವ್ಯಕ್ತಿ ಇವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ಜಾತಿ ಅವ್ರು ಇವ್ರಿಗೆ ನೀವು ಬೆಳೀರಪ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಮ್ಮ ವಿರೋಧ ಅವ್ರು ಯಾರು